ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹಾಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಬಂತು ಅಂದರೆ ಮಕ್ಳಿಗಂತೂ ಖುಷಿನೋ ಖುಷಿ. ಪಟಾಕಿ ತಂದು ಹೊಡೆದು ಮಜಾ ಮಾಡ್ತಾರಲ್ಲ, ಅದು ಅಂದರೆ ಹಬ್ಬ. ಥರ ತಿಂಡಿ ಮಾಡೋದೇ ಒಂದು ವಿಶೇಷ. ಹಬ್ಬ ಹೆಣ್ಮಕ್ಳು ಅಂತೂ ಸಂಜೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ದೀಪ ಹಚ್ಚಿ ಮನೆ ಸುತ್ತ ದೀಪಗಳಿಟ್ಟು ಅಲಂಕಾರ ಮಾಡಿ ಅದಕ್ಕೆ ದೀಪ ಹಚ್ಚಿ ಮನೆ ಬೆಳಗ್ಸೋದಂದ್ರೂ ಖುಷಿನೋ ಖುಷಿ. ಎಲ್ಲ ಹಬ್ಬಗಳ ಥರನೇ ದೀಪಾವಳಿಗೂ ಒಂದು ವಿಶೇಷತೆ ಇದೆ ಮತ್ತು ಪುರಾಣ ಹಿನ್ನೆಲೆ ಇದೆ. ನಾವು 6th 7th ಇರಬೇಕಾದ್ರೆ ಬಲಿಚಕ್ರವರ್ತಿಯ ಬಗ್ಗೆ ಒಂದು ಲೆಸನ್ನೇ ಇತ್ತು. ಬಲಿಚಕ್ರವರ್ತಿಯು ರಾಕ್ಷಸನಾಗಿದ್ದರೂ ಅವನು ವಿಷ್ಣುವಿನ ಮಹಾಭಕ್ತನಾಗಿರ್ತಾರಂತೆ. ಹಾಗೂ ದಾನ ಮಾಡಿದ್ರಲ್ಲಿ ಎತ್ತಿ ಕೈ, ಯಾರು ಏನೇ ಕೇಳಿದ್ರೂ ದಾನ ಮಾಡೋದು ಹಿಂದೆ ಮುಂದೆ ನೋಡ್ತಿರ್ಲಿಲ್ವಂತೆ. ಅವನಲ್ಲಿ ಎಷ್ಟು ಭಕ್ತಿ ಇತ್ತೋ ಅಷ್ಟೇ ಅಹಂಕಾರ ಸಮೇತ ಇತ್ತಂತೆ. ನಾನು ಏನು ಬೇಕಾದ್ರೂ ಯಾರು ಏನು ಕೇಳಿದ್ರು ದಾನ ಮಾಡ್ತೀನಿ ಅಂತ. ರಾಜನ ಅಹಂಕಾರ ಇಳಿಸೋದಕ್ಕೋಸ್ಕರ ವಿಷ್ಣು ವಾಮನನ ಒಂದು ಪುಟ್ಟ ಬಾಲಕನ ಅವತಾರದಲ್ಲಿ ಭೂಮಿ ಬರ್ತಾರಂತೆ. ಬಂದು ನನಗೆ 3 ಹೆಜ್ಜೆ ಊರುವಷ್ಟು ಭೂಮಿ ದಾನ ಕೊಡುವೆಂದು ಕೇಳಿದಾಗ ರಾಜ ಒಂಚೂರು ಯೋಚನೆ ಮಾಡದೆ ಆಯಿತು ದಾನ ಕೊಡುತ್ತಾನೆ ಎಂದು ಒಪ್ಕೊಳ್ತಾನೆ. ಆಗ ಆ ಬಾಲಕ ಆಕಾಶದ ಎತ್ತರಕ್ಕೆ ಬೆಳೆದು 1 ಹೆಜ್ಜೆ ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆ ಆಕಾಶದ ಮೇಲೆ ಇಟ್ಟು 3ನೇ ಹೆಜ್ಜೆ ಎಲ್ಲಿ ಇಡಿದೆ ಎಂದು ಕೇಳಿದಾಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಜ್ಞಾನೋದಯವಾಗಿ 3ನೇ ಹೆಜ್ಜೆ ನನ್ನ ತಲೆ ಮೇಲೆ ಇಡು ಎಂದು ಹೇಳ್ತಾನಂತೆ. ಪಶ್ಚಾತ್ತಾಪದಿಂದ ಒಂದು ವರವನ್ನು ಬೇಡಿಕೊಳ್ತಾನಂತೆ. ನಾನು ನನ್ನ ಜನರನ್ನು ನೋಡಬೇಕು ಎಂದಾಗ ವಾಮನನು ಅವನಿಗೆ ವರವನ್ನು ನೀಡುತ್ತಾನಂತೆ. ಅಶ್ವಯುಜ ಕೃಷ್ಣ ಚತುರ್ದಶಿ, ಅಮಾವಾಸ್ಯೆ ಮತ್ತು ಕಾರ್ತಿಕ ಶುದ್ಧ ಪಾಡ್ಯ, ಈ 3 ದಿನ ನೀನು ಭೂಮಿಯ ಮೇಲೆ ಸಂಚಾರ ಮಾಡಬಹುದು ಎಂದು ವಾಮನ ವರ ಕೊಡ್ತಾನಂತೆ. ಆ ಅವಧಿಯಲ್ಲಿ ಚಕ್ರವರ್ತಿ ಪಾತಾಳದಿಂದ ಭೂಲೋಕಕ್ಕೆ ಸಂಚಾರ ಮಾಡ್ಕೊಂಡು ಬರ್ತಾನೆ ಅಂತಂದ್ಬಿಟ್ಟು ಎಲ್ಲರನ್ನು ಬಲೀಂದ್ರಂ ಪೂಜೆ ಮಾಡ್ತಾರಂತೆ. ರಾಜ ಬರ್ತಾನೆ ಅಂದ್ಬಿಟ್ಟು ಎಲ್ಲ ಪಟಾಕಿ ಹೊಡೆದು ವಿಜೃಂಭಣೆಯಿಂದ ಸ್ವಾಗತ ಮಾಡ್ತಾರೆ. ನಮ್ಮ ಆಚರಣೆ, ಈ ಆಚರಣೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೀಗೆ ಸೆಲೆಬ್ರೇಷನ್ ಮಾಡ್ತಾ ಇರಲಿ ಎಂದು ಆಶಿಸ್ತೇನೆ. ಟಾಟಾ ಬಾಯ್.